ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕರ್ನಾಟಕ. ಸೊ ಈ ವಿಡಿಯೋ ಎಸ್ ಬಿ ಐ ಕ್ಲರ್ಕ್ ಮೈನ್ಸ್ ಬಗ್ಗೆ ಮಾಡ್ತಿರೋದು. ಸೊ ನಾಳೆ ಮತ್ತೆ 12ನೇ ತಾರೀಕು ಎಕ್ಸಾಮ್ ಇರೋದ್ರಿಂದ ನಾಳೆ ಯಾರು ಎಕ್ಸಾಮ್ ಇದೆ ಅವರಿಗೆಲ್ಲ ಆಲ್ ದ ಬೆಸ್ಟ್, ಚೆನ್ನಾಗಿ ಎಕ್ಸಾಮ್ ಅಟೆಂಡ್ ಮಾಡಿ. ಅಂಡ್ ಇನ್ ಕೇಸ್ ನಿಮ್ಮದು IBPS PO IBPS SO ಕ್ಲಿಯರ್ ಆಗಿದ್ರೆ ಪ್ಲೀಸ್ ಎಸ್ ಬಿ ಐ ಕ್ಲರ್ಕ್ ಮತ್ತೆ ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ ಹೋಗಬೇಡಿ. ಮೇ ಬಿ ತುಂಬ ಜನ IBPS PO ಆಗಿದ್ರು SO ಆಗಿದ್ರು ಅಥವಾ RRB PO ಆಗಿದ್ರು ಎಕ್ಸಾಮ್ ಕೊಡ್ತೀರಾ, ಲೈಕ್ ಕ್ಲರಿಕಲ್ ಲೆವೆಲ್ಗೆ. ನಾನು ಓಕೆ, ಕ್ಲರಿಕಲ್ ಜಾಬ್ ಆಗಿದ್ರೆ ನಾನು ಏನು ಹೇಳಲ್ಲ, ಅದು ನಿಮ್ಮ ಇಷ್ಟ. ನೀವು IPS ಕ್ಲರ್ಕ್ ಬೇಡ ಅಂದರೆ SBI ಕ್ಲರ್ಕ್ ಕೊಡ್ಕೊಳ್ಳಿ. ಬಟ್ ಆಲ್ರೆಡಿ ನಿಮ್ಮ ಹತ್ರ ಒಂದು PO ಲೆವೆಲ್ ಆಫೀಸರ್ ಲೆವೆಲ್ ಒಂದು ಜಾಬ್ ಇದೆ ಅಂತಂದರೆ ಸುಮ್ಮನೆ SBI ಕ್ಲರ್ಕ್ ಇನ್ನೊಬ್ರಿಗೆ ಆಪರ್ಚುನಿಟಿ ಹೋಗುತ್ತೆ ಕ್ಲರ್ಕ್ ಲೆವೆಲ್ ಜಾಬು ಅಂತ. ಕೆಲವೊಬ್ರು ಇರ್ತಾರೆ, ನಾನು ಎಲ್ಲನೂ ಎಕ್ಸಾಮ್ನ ಕ್ಲಿಯರ್ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ ಅರ್ಧ ಅಟೆಂಡ್ ಮಾಡೋರು ಇರ್ತಾರೆ. ಸೊ ಫಾರ್ ದೆಮ್ ಹೇಳ್ತಿರೋದು, ನಿಮ್ಮ ಹತ್ರ ಆಲ್ರೆಡಿ ಒಂದು ಆಫೀಸರ್ ಸ್ಕೇಲ್ ಒನ್ ಜಾಬ್ ಇದ್ದರೆ ಪ್ಲೀಸ್ ಕ್ಲರ್ಕ್ ಮೈನ್ಸ್ ಕೊಡೋಕೆ ಹೋಗ್ಬೇಡಿ. ಆ್ಯಂಡ್ ನನಗೆ ಅಂತ ಹೇಳ್ತಿಲ್ಲ, ಮತ್ತೆ ನಿನಗೆ ಕಾಂಪಿಟೇಷನ್ ಇನ್ಕ್ರೀಸ್ ಆಗುತ್ತೆ ಅದಕ್ಕೆ ಹೇಳ್ತವನೆ ಅಂತ. ನಾನು ನಾಳೆ SBI ಕ್ಲರ್ಕ್ ಮೈನ್ಸ್ ಇಲ್ಲ ನನಗೆ, ಯಾಕೆಂದರೆ ನನ್ನ ಪ್ರಿಲಿಮ್ಸು 0.75 ಕ್ಲಿಯರ್ ಆಗಿಲ್ಲ. ಸೊ ಇಟ್ಸ್ ಆನ್ ಆನೆಸ್ಟ್ ಸಜೆಷನ್. ನಾನು ಅಂತಲ್ಲ, ಎಲ್ಲರೂ ಅದೇ ಹೇಳೋದು. ನಿಮ್ಮ ಟೀಚರ್ಸ್ ಇರ್ಬೋದು ಅಥವಾ ನಿಮ್ಮ ಟ್ಯೂಟರ್ಸು ಮೆಂಟರ್ಸು ಯಾರು ಕೇಳಿದ್ರು ಅವ್ರು ಅದೇ ಹೇಳೋದು. ಸೊ ಈಗ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಸೊ ಫಸ್ಟ್ ಡಾಕ್ಯುಮೆಂಟ್ಸು ನಿಮ್ಮದು ಪ್ರಿಲಿಮ್ಸ್ ಅಡ್ಮಿಟ್ ಕಾರ್ಡು, ಅದು ಮತ್ತು ಪ್ರಿಲಿಮ್ಸಿಗೆ ಯಾವ ID ತಗೊಂಡು ಹೋಗಿದ್ರೆ ಅದು, ಆ್ಯಂಡ್ ವೆರಿಫೈಡ್ ಸೀಲ್ ಆಗಿರುತ್ತೆ ಆ ಸೀಲು. ಅಕಸ್ಮಾತ್ ಇದೇನೋ ಕಳೆದೋಗಿದ್ರೆ FIR ಕಾಪಿ ಕೇಳ್ತಾರೆ, ಕಂಪ್ಲೇಂಟ್ ಕೊಟ್ಬಿಟ್ಟು FIR ಕಾಪಿ ತೊಗೊಂಡೋಗ್ಬೇಕಾಗುತ್ತೆ. ಅದ್ರ ಜೊತೆಗೆ ಮೈನ್ಸ್ ಅಡ್ಮಿಟ್ ಕಾರ್ಡು ಮತ್ತು ಒರಿಜಿನಲ್ ID ಪ್ಲಸ್ ಫೋಟೋ ಕಾಪಿ IDದು. ಸೊ ಒಂದು ಒರಿಜಿನಲ್ ID ಏನು ಕೊಟ್ಟಿರ್ತೀರ ಅದು, ಮತ್ತು ಅದರದ್ದು ಜೆರಾಕ್ಸು, ಆ್ಯಂಡ್ 2 to 3 ಫೋಟೋಸ್ ಎಕ್ಸ್ಟ್ರಾ ಇಟ್ಕೊಂಡಿರಿ. ಮೈನ್ಸಿಗೆ ಒಂದು ಪೇಸ್ಟ್ ಮಾಡಿ. ಆ್ಯಂಡ್ ಇವೆರಡು ಅಡ್ಮಿಟ್ ಕಾರ್ಡ್ನ ಅವರಲ್ಲಿ ಕಲೆಕ್ಟ್ ಮಾಡ್ಕೋತಾರೆ. ಸೊ ಕಲೆಕ್ಟ್ ಮಾಡ್ಕೊಂಡಾಗ ಕೊಡಿ, ಏನು ಟೆನ್ಷನ್ ಮಾಡ್ಕೋಬೇಡಿ. ಸೊ ಅದು ಬಿಟ್ಟರೆ ಇನ್ನು ಸಜೆಷನ್ಸ್ ಏನು ಅಂತಂದರೆ, ಮೈನ್ಸ್ ಎಕ್ಸಾಮಾಗಿ ನೀವು ಎಕ್ಸಾಮಲ್ಲಿ ಒಳಗಡೆ ಹೋದ್ಮೇಲೆ ಯಾವ ಟಾರ್ಗೆಟ್ನು ಇಟ್ಕೋಬೇಡಿ. ಸೆಕ್ಷನ್ ವೈಸು ಟಾರ್ಗೆಟ್ ಏನು ಬೇಡ. ನೀವು ಪ್ರತಿಯೊಂದು ಸೆಕ್ಷನಲ್ಲೂ ನನ್ನ ಬೆಸ್ಟ್ ಕೊಡ್ತೀನಿ ಅಂತ ಅಟೆಂಡ್ ಮಾಡಿ. ಆ್ಯಂಡ್ ಒಂದೊಂದು ಸೆಕ್ಷನಲ್ಲಿ ನೀವು ಈಗ ಫಾರ್ ಎಕ್ಸಾಂಪಲ್ ರೀಸನಿಂಗ್ ಓಪನ್ ಆದರೆ ರೀಸನಿಂಗಲ್ಲಿ ಒಂದು ಪಜಲ್, ಸ್ಟಾರ್ಟಿಂಗಲ್ಲೇ ಪಜಲ್ ಅಂತ ಹೋಗ್ಬೇಡಿ. ಸ್ಟಾರ್ಟಿಂಗಲ್ಲಿ 1 ಮಾರ್ಕ್ಸ್ ಏನೇನು ಇರುತ್ತೆ, ಮಿಸ್ಲೇನಿಯಸ್ ಪಾರ್ಟ್ ಲೈಕ್ ರಿವರ್ಸ್ ಸಿಲಾಗಿಸಮ್ ಇರ್ಬೋದು, ಅಥವಾ ಇನಿಕ್ವಾಲಿಟಿ ಇರ್ಬೋದು, ಅಥವಾ ಸಮ್ ನಂಬರ್ ಬೇಸ್ಡು, ಅಥವಾ ಆಲ್ಫಾ ನ್ಯೂಮರಿಕ್ ಸೀರೀಸ್ ಏನಾರು ಕೊಟ್ಟಿರ್ತಾನೆ, 1 ಮಾರ್ಕ್ಸ್ ಕ್ವಶನ್ ಇದ್ದೇ ಇರುತ್ತೆ, ಅದನ್ನು ಅಟೆಂಡ್ ಮಾಡಿ. ಆ್ಯಂಡ್ ಸಿಂಪಲ್ ಆಗಿರೋ ಕ್ರಿಟಿಕಲ್ ರೀಸನಿಂಗ್ ಅಟೆಂಡ್ ಮಾಡಿ ಫಸ್ಟು. ಅದಾದಮೇಲೆ ಪಜಲ್ ಎತ್ಕೊಳ್ಳಿ. ಸ್ಟಾರ್ಟಿಂಗೇ ಪಜಲ್ ಎತ್ಕೊಂಡ್ರೆ ಏನಾಗುತ್ತೆ ಅಂದರೆ, ಒಂದೊಂದು ಪಜಲಿಗೆ ಸ್ಟಿಕ್ ಆನ್ ಆಗಿಬಿಡ್ತೀರ. ಸಾಲ್ವ್ ಆಗಲಿಲ್ಲ ಅಂದರೆ ಅದನ್ನೇ 20 ನಿಮಿಷ 30 ನಿಮಿಷ ಇಟ್ಕೊಂಡು ನಾನು ಸಾಲ್ವ್ ಮಾಡಿರೋದು ನೋಡಿದ್ದೀನಿ ತುಂಬ ಜನನ. ನೀವು ಆ 30 ನಿಮಿಷ ಕೊಟ್ಟು ಒಂದು ಪಜಲ್ ಸಾಲ್ವ್ ಮಾಡೋ ಟೈಮಲ್ಲಿ ಒಂದು 8 to 10 ಅಥವಾ 5 ಕ್ವಶನ್ನ 10 ಕ್ವಶನ್ನ ಅಟೆಂಡ್ ಮಾಡ್ಬೋದು. ಸೊ ಎಲ್ಲ ಪಜಲ್ ಸಾಲ್ವ್ ಮಾಡಿದ್ರು ಅದೇ ಮಾರ್ಕ್ಸ್ ಕೊಡೋದು ನಿಮಗೆ, ಒಂದೊಂದು ಮಾರ್ಕ್ಸು ಒಂದೊಂದು ಕ್ವಶನ್ಗೆ. ಸೊ ಇದನ್ನು ಮಿಸ್ಸಲ್ಲಿ ಅಟೆಂಡ್ ಮಾಡಿದ್ರು ಅದೇ ಕೊಡೋದು. ನಾನು ಈ ಥರ ಮಿಸ್ಟೇಕ್ ಮಾಡಿದೆ, ಡೈರೆಕ್ಟ್ ಪಜಲ್ ಎತ್ಕೊಂಡ್ಬಿಟ್ಟು ಬ್ಲಡ್ ರಿಲೇಷನ್ ಪಜಲ್ಸ್ ಬಂದರೆ ಟ್ರೈ ಟು ಪ್ಲೀಸ್ ಅವಾಯ್ಡ್ ಮಾಡಿ. ನೀವು ಬೇರೆ ಪ್ರಾಕ್ಟೀಸ್ ಮಾಡ್ತೀರಾ ಅದನ್ನು ಎತ್ಕೊಂಡ್ಬಿಟ್ಟು ಅಟೆಂಡ್ ಮಾಡಿ. ಆ್ಯಂಡ್ ಈಗ ಒಂದು ಪಜಲ್ ಇಟ್ಕೊಂಡಿರ್ತೀರಾ, ಸಾಲ್ವ್ ಆಗಲಿಲ್ಲ ಅಂತ ಅಂದ್ಬಿಟ್ಟು ಆ ಸೆಕ್ಷನ್ನೇ ಅಟೆಂಡ್ ಮಾಡದೇ ಇರೋದು, ಈ ಸೆಕ್ಷನ್ ಆಗಲಿಲ್ಲ ನಂದು ಕ್ಲಿಯರ್ ಆಗಲ್ಲ ಆ ಥರ ಅಂದ್ಕೊಳ್ಳೋದು, ಆ ಥರ ಏನು ಅಂದ್ಕೊಬೇಡಿ. ಯಾಕೆಂದರೆ ಒಂದು ಸೆಕ್ಷನ್ ಕಟ್ ಆಫ್ ಅಂತೂ ಇಲ್ಲ. ಸೊ ನೀವು ಒಂದೇ ಸೆಕ್ಷನಲ್ಲಿ ಎಲ್ಲ ಮಾರ್ಕ್ಸ್ ತೊಗೋಬೇಕು ಅಂತ ಇಲ್ಲ. ಈ ಸೆಕ್ಷನ್ ಬಿಟ್ಟು ನೆಕ್ಸ್ಟ್ ಸೆಕ್ಷನ್ಗೆ ಫ್ರೆಶ್, ಈ ಸೆಕ್ಷನಲ್ಲಿ ಅಟೆಂಡ್ ಮಾಡೋಕ್ಕಾಗಿಲ್ವಾ, ನೆಕ್ಸ್ಟ್ ಸೆಕ್ಷನ್ ನೀವು 100% ಕೊಡಬೇಕು. ಆ ಸೆಕ್ಷನಲ್ಲಿ ಅಂದರೆ ನೆಕ್ಸ್ಟ್ ಸೆಕ್ಷನ್ ನನಗೆ ಗೊತ್ತು, ನಾನು 100% ಮಾಡ್ತೀನಿ, ಆ ಥರ ಮೈಂಡ್ ಸೆಟ್ ಇಟ್ಕೊಳ್ಳಿ. ಆ್ಯಂಡ್ ಎಕ್ಸಾಮ್ ಸಿಸ್ಟಮ್ಮು ಓಪನ್ ಅಂದರೆ ಕೂರಿಸ್ತಾರೆ. ಮೊದಲೇ ನೀವು ಕುತ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಕಣ್ಣು ಮುಚ್ಕೊಂಡು ಸ್ವಲ್ಪ ಮೆಡಿಟೇಷನ್ ಥರ ಮಾಡಿ, ಸ್ವಲ್ಪ ಮೈಂಡ್ ಕಾಮ್ನೆಸ್ ಆಗುತ್ತೆ. ಆ್ಯಂಡ್ ಎಕ್ಸಾಮ್ ಪ್ರೆಷರ್ನ ಅವಾಯ್ಡ್ ಮಾಡಿ. ಇದೆಲ್ಲ ಈ ಮೈನ್ಸ್ ಎಕ್ಸಾಮ್ ಇರೋದೇ ಎಕ್ಸಾಮ್ ಪ್ರೆಷರ್ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ. ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟು, ಟೈಮ್ ಅಂತೂ ಸಾಲುತ್ತೆ, ಬಟ್ ಅದೇ ಒಂದೇ ಕ್ವಶನಿಗೆ ನಿಮ್ಮ ಈಗೋಗಿ ತಂದ್ಕೊಂಡು ಒಂದೇ ಪಜಲ್ ಇಟ್ಕೊಂಡು ಅಥವಾ ಒಂದೇ DA ಇಟ್ಕೊಂಡು ಅಥವಾ ಒಂದೇ ಕ್ವಶನಿಗೆ ಜಾಸ್ತಿ ಟೈಮ್ ಕೊಡೋಕೆ ಹೋಗ್ಬೇಡಿ. ಒಂದೊಂದ್ಸಲಿ 15 ನಿಮಿಷ ಕೊಟ್ಟು 20 ನಿಮಿಷ ಕೊಟ್ಟು ಆ ಪಜಲ್ ಸಾಲ್ವ್ ಆಗಲಿಲ್ಲ ಅಂದರೆ ಜಸ್ಟ್ ಸ್ಕಿಪ್ ದಟ್ ಪಜಲ್. ಇನ್ನು ಉಳಿದಿರೋ ಟೈಮಲ್ಲಿ ಬೇರೆದು ಅಟೆಂಡ್ ಮಾಡೋಕ್ಕೆ ಹೋಗಿ. ಆ್ಯಂಡ್ ಇಂಗ್ಲೀಷಲ್ಲಿ ಅಕ್ಯುರಸಿ, ಟ್ರೈ ಟು ಮೇಂಟೈನ್ ಅಕ್ಯುರಸಿ. ಆ್ಯಂಡ್ ಇಂಗ್ಲೀಷ್ ಏನು ಹೇಳಿದ್ರೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಇರುತ್ತೆ, ರೀಡಿಂಗ್ ಕಾಂಪ್ರಿಹೆನ್ಷನ್ ಫುಲ್ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ನಿಧಾನಕ್ಕೆ ಓದ್ಬಿಟ್ಟು ಅಟೆಂಡ್ ಮಾಡಿ. ಆ್ಯಂಡ್ ನೀವು ಬೇಗ ಜಾಸ್ತಿ ಕ್ವಶನ್ ಅಟೆಂಡ್ ಮಾಡಬೇಕು ಅಂತ ಇಂಗ್ಲೀಷ್ ಕರೆಕ್ಟಾಗಿ ಓದ್ದಲ್ಲೇ ಅಟೆಂಡ್ ಮಾಡಿ. ನೆಗೆಟಿವ್ ಆದರೆ ಅದು ವೇಸ್ಟೇ. ಸೊ ಕಾಮಾಗಿ 100% ಅಕ್ಯುರಸಿ ಬರೋ ಥರ ನೀಟಾಗಿ ಅಟೆಂಡ್ ಮಾಡಿ. ಆ್ಯಂಡ್ ಮ್ಯಾಥ್ಸಲ್ಲಿ ಆಗಲೇ ಹೇಳಿದ್ನಲ್ಲ, ಈ ಕ್ವಶನ್ನ ಹೋಗಿ ತೊಗೊಂಡ್ಬಿಟ್ಟು ಅದಕ್ಕೆ ಇಟ್ಕೊಂಡು ಕೂತ್ಕೋಬೇಡಿ. ಆ್ಯಂಡ್ GAಲಿ ನೀವು ಫಸ್ಟ್ ರೌಂಡ್ ಅಟೆಂಡ್ ಮಾಡಬೇಕಿದ್ರೆ ಟೈಮ್ ತುಂಬ ಉಳಿಯುತ್ತೆ. ಸೊ ಫಸ್ಟ್ ರೌಂಡಲ್ಲಿ 100% ಯಾವ್ದು ಆನ್ಸರ್ ಇರುತ್ತೆ ಅದಕ್ಕೆ ಅಟೆಂಡ್ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ ರೌಂಡಲ್ಲಿ ಅಂದರೆ ನೀವು ಫಸ್ಟ್ ಓದ್ತಾ ಹೋಗ್ಬೇಕಾದ್ರೆ 50% ಆ ಥರ ಇರೋದನ್ನೆಲ್ಲ ಬುಕ್ ಮಾರ್ಕಿಗೆ ಹಾಕೊಳ್ಳಿ. ಸೊ ಮಾರ್ಕ್ ಫಾರ್ ರಿವ್ಯೂಗೆ ಹಾಕ್ಕೊಂಡು, ಅದಾದಮೇಲೆ ಸೆಕೆಂಡ್ ರೌಂಡಲ್ಲಿ 50% ಇರೋದ್ರಲ್ಲಿ ನಿಮಗೆ ಎರಡು ಆಪ್ಷನಲ್ಲಿ ಏನಾದ್ರು ಡೌಟ್ ಇದ್ದರೆ, ನಿಮಗೆ ಅಷ್ಟು ಕಾನ್ಫಿಡೆನ್ಸ್ ಇದ್ದರೆ, ಫಾರ್ ಎಕ್ಸಾಂಪಲ್ ಈಗ 4 ಕ್ವಶನ್ ಇರುತ್ತೆ. ಸೊ 4 ಕ್ವಶನು 50% ಇರುತ್ತೆ. ಸೊ 4ರಲ್ಲಿ 1 ಕರೆಕ್ಟ್ ಆದ್ರೂ, ನೀವು 3 ಹಾಕಿದರೆ 1 ಕರೆಕ್ಟ್ ಆದ್ರೂ ಅಲ್ಲಿ ಒಂದು ಮಾರ್ಕ್ಸ್ ಬರುತ್ತೆ. ಸೊ ಈ 3 ತಪ್ಪಾಗಿರೋದಕ್ಕೆ 0.75 ಹೋಗುತ್ತೆ. ಸ್ಟಿಲ್ ನಿಮಗೆ ಲಾಭ ಎಷ್ಟು? 0.25. ಸೊ ಈ ಥರ ಲಾಭ ಆಗುತ್ತೆ. ಈ ಥರ ಹೇಳ್ಬಾರ್ದು, ಬಟ್ ಆದರೂ ಹೇಳ್ತೀನಿ, ನಾನು ಇದೇ ಥರ ಅಟೆಂಡ್ ಮಾಡೋದು.
ಬಟ್ ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಆ್ಯಂಡ್ ತುಂಬ ಜನ ನಾರ್ಮಲೈಸೇಷನ್ಗೆ ಎಫೆಕ್ಟ್ ಆಗುತ್ತೆ ಅಕ್ಯುರಸಿ ಇಲ್ಲ ಅಂತಂದರೆ ಆ ಥರ ಅನ್ಕೊಂಡ್ರೆ ಡೈರೆಕ್ಟಾಗಿ ನಾರ್ಮಲೈಸೇಷನ್ ಫಾರ್ಮುಲಾದಲ್ಲಿ ಅಕ್ಯುರಸಿದು ಎಲ್ಲೂ ಪಾಯಿಂಟ್ ಇಲ್ಲ. ಬಟ್ ಇಂಡೈರೆಕ್ಟಾಗಿ ಹೇಗೆ ಅಂತಂದರೆ ಈಗ 10 ಮಾರ್ಕ್ಸಿಗೆ ಅಟೆಂಡ್ ಮಾಡಿರ್ತೀರಾ, 10 ಕರೆಕ್ಟ್ ಇದ್ದರೆ ನಾರ್ಮಲೈಸೇಷನ್ 6 ಪಾಯಿಂಟ್ ಸಿಕ್ಕಿದ್ರೆ ನಿಮಗೆ 16 ಮಾರ್ಕ್ಸ್. 16 ಮಾರ್ಕ್ಸ್ ಸಿಕ್ತು ಅನಿಸುತ್ತೆ. ಬಟ್ ಇದ್ರ 10ರಲ್ಲೇ 4 ತಪ್ಪಿದ್ರೆ ನಿಮಗೆ ಸಿಗೋದು 9 ಮಾರ್ಕ್ಸು, ಅಲ್ಲ ಸಾರಿ 11 ಮಾರ್ಕ್ಸು. ಸೊ ಇಲ್ಲಿ 5 ಮಾರ್ಕ್ಸ್ ಹೋಯಿತು. ಸೊ 11ಕ್ಕೂ 6ಕ್ಕೂ ತುಂಬ ಡಿಫ್ರೆನ್ಸು. ಸೊ ಈ ಥರ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿರೋದು ಅಕ್ಯುರಸಿ ಇಂಪಾರ್ಟೆಂಟ್. ಬಟ್ GL ನೋಡಿ, ಜಾಸ್ತಿ ಓದಿಲ್ಲ ಆ ಥರದವ್ರಿದ್ರೆ ಈ ಥರ ಮಾಡ್ಬೋದು. 50% ಅಕ್ಯುರಸಿ ಇದ್ರೆ 4 ಇದ್ರೆ ಒಂದಂತೂ 100% ಕರೆಕ್ಟ್ ಆಗುತ್ತೆ ಅನ್ನೋದಿದ್ರೆ ಮಾತ್ರ ರಿಸ್ಕ್ ತೊಗೊಳ್ಳಿ, ಇಲ್ಲಾಂದರೆ ರಿಸ್ಕ್ ತೊಗೊಳ್ಳಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಆ್ಯಂಡ್ ಯಾರ್ಯಾರಿಗಿದೆ ಅವ್ರಿಗೆ ಆಲ್ ದ ಬೆಸ್ಟ್. ಆ್ಯಂಡ್ PO ಆಲ್ರೆಡಿ ಜಾಬ್ ಇರೋರು ಪ್ಲೀಸ್ ಟ್ರೈ ಟು ಅವಾಯ್ಡ್ ಗಿವಿಂಗ್ ದಿಸ್ ಮೇನ್ಸ್ ಎಕ್ಸಾಮ್.